ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಖಾರ ಪೊಂಗಲ್ ಹೇಗೆ ಮಾಡೋದು ನೋಡೋಣ ಬನ್ನಿ. 1 ಕಪ್ ಅಕ್ಕಿ, 1 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಈಗ ಅಕ್ಕಿ ತೊಳ್ಕೊಂಡು ಈ ಥರ ಕೈ ಮುಳುಗುವಷ್ಟು ನೀರು ಹಾಕ್ಕೊಳ್ಳೋಣ. ನಾನು 2 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಕಲ್ಲರ್ಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಕುಕ್ಕರ್ ಲಿಡ್ನ ಮುಚ್ಚಿ 3 ವಿಜಿಲ್ ಹಾಕ್ಸ್ಕೊಳ್ಳೋಣ. ಈಗ ಒಗ್ಗರಣೆಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಅನಂತರ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಳ್ಳೋಣ. ಆಮೇಲೆ ನಾನಿಲ್ಲಿ ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಆ ಶುಂಠಿನ ಹಾಕಿ ಈ ಥರ ಸ್ವಲ್ಪ ಅರೋಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಮೆಣಸು ಜೀರಿಗೆ ಪುಡಿ ಮಾಡಿರೋದು ಹಾಕ್ಕೊಳ್ಳೋಣ. ಈಗ ವಿಷಲ್ ಹೊಡ್ಸ್ಕೊಂಡಿರೋ ರೈಸ್ನ ಒಗ್ಗರಣೆಗೆ ಹಾಕಿ ಈ ಥರ ಫೈನಲ್ಲಾಗಿ ಒಂದು ಮಿಕ್ಸ್ ಕೊಡೋಣ. ರುಚಿಕರವಾದ ಪೊಂಗಲ್ ರೆಡಿ. ಈಗ ಸೈಡ್ಸ್ ಹಾಕಿ ಚಟ್ನಿ ಮಾಡ್ಕೊಳ್ಳೋಣ. 8 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಕಾಯಿ ಹಾಕ್ಕೊಳ್ಳೋಣ, ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಪೊಂಗಲ್ ಸವಿಯಲು ಸಿದ್ಧ.